ರಾಗಿ ಖರೀದಿ ಪ್ರಾರಂಭವಾಗಿತ್ತು. ರಾಗಿ ಖರೀದಿ ಕೇಂದ್ರದಲ್ಲಿ ಇದುವರೆಗೂ ರಾಗಿ ರೈತರು ಕಟಾವೇ ಮಾಡಿತಿಲ್ಲ. ಅಂಥ ಸಂದರ್ಭದಲ್ಲಿ ರಾಗಿ ನೋಂದಣಿ ಪ್ರಾರಂಭವಾದಾಗ ಅಲ್ಲಿ ವ್ಯಾಪಾರಸ್ಥರು ನೋಂದಣಿ ಮಾಡಿಸಿದ್ದಾರೆ ಹೊರತು ರೈತರು ಯಾವುದೇ ರೀತಿ ನಿಜವಾದ ರಾಗಿ ಬೆಳೆದಂಥ ರೈತರು ಅಲ್ಲಿ ನೋಂದಣಿ ಮಾಡಿಸಿಲ್ಲ. ನೋಂದಣಿ ಮಾಡಿಸೋಕ್ಕೆ ಅವಕಾಶನೇ ಅಲ್ಲಿ ಸಿಕ್ಕಿರೋದಿಲ್ಲ. ಈಗ ರಾಗಿನ ರೈತರು ಕಟಾವು ಮಾಡಿ ಇವಾಗ ಒಕ್ಕಣೆ ಮಾಡಿ ತಗೊಂಬಂದು ಮನೆಗೆ ತಗೊಂಬಂದಿರೋ ಸಂದರ್ಭದಲ್ಲಿ ನೋಂದಣಿ ಮಾಡಿಸ್ಬೇಕು ಅಂತ ಹೋದರೆ ಸರ್ಕಾರದಲ್ಲಿ ನೋಂದಣಿ ಕಾರ್ಯಕ್ರಮ ಮುಗಿದೋಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವರು ಜನಪರ ರೈತರ ಪರನ ನೋಂದಣಿ ಮಾಡಿದ್ರು ಇಲ್ಲ ಬ್ರೋಕರ್ ಮುಖಾಂತರ ನೋಂದಣಿ ಮಾಡಿಕೊಂಡ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವತ್ತನ್ನು ಕೂಲಂಕುಷವಾಗಿ ತನಿಖೆ ಮಾಡಬೇಕು. ಸೂಕ್ತ ಏನು ರೈತರು ನಿಜವಾದ ರೈತರು ರಾಗಿ ಬೆಳೆದಿದ್ದಾರೆ 5 ಕ್ವಿಂಟಲ್ 10 ಕ್ವಿಂಟಲ್ ರಾಗಿ ಬೆಳೆದಿದ್ದಾರೆ ಅಂತ ರಾಗಿ ಬೆಳೆದಿರ್ತಕ್ಕಂಥ ರೈತರಿಗೆ ಅವಕಾಶ ಮಾಡಿಕೊಡ್ಬೇಕು. ಅವಕಾಶ ಮಾಡಿಕೊಡಿ. ನೀವು ಅವಕಾಶ ಮಾಡಿಕೊಡ್ಲಿಲ್ಲ ಅಂತಾರೆ ರೈತ ಸಂಘಟನೆ ಈ ಮೂಲಕ ಒಂದು ಮುತ್ತಿಗೆ ಹಾಕೋ ಮುಖಾಂತರ ಒಂದು ಹೋರಾಟನ ಮಾಡಬೇಕಾಗುತ್ತೆ. ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು ಅಂತೇಳಿ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.